ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಲವನ್ನ ತಡೆಯೋರು ಯಾರು ಇಲ್ಲ ಅಂತಾರೆ. ಹಾಗೇನೆ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಶಾಶ್ವತ ಅಲ್ಲ ಅಂತ ಆಡಿದ್ದ ವೈರಾಗ್ಯದ ಮಾತು ಕಂಪನ ಎಬ್ಬಿಸಿದೆ. ಇತ್ತ ಸಿಎಂ ಮಾತಿಗೆ ಸಚಿವ ಸತೀಶ್ ಧ್ವನಿಗೂಡಿಸಿದ್ದಾರೆ. ಡಿಕೆ ಆಡಿರುವ ಅದೊಂದು ಮಾತು ಕುರ್ಚಿ ಗಾಲಿ ಮತ್ತೊಂದು ಕಡೆ ವಾಲುವಂತೆ ಮಾಡಿದೆ. ಉರುಳುವ ಕಾಲಚಕ್ರದಲ್ಲಿ ಯಾವಾಗ ಏನಾಗುತ್ತೋ ಯಾರೂ ಊಹಿಸೋದಕ್ಕೆ ಆಗಲ್ಲ. ರಾಜ್ಯದಲ್ಲಿ ನಡೀತಾ ಇರುವ ಸಿಎಂ ಕುರ್ಚಿಯ ಪೈಪೋಟಿ ಯಾವ ತಿರುವನ್ನ ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ರಾಜಕೀಯ ಶಾಶ್ವತವಲ್ಲ, ಯಾರಪ್ಪನ ಮನೆಯ ಆಸ್ತಿಯೂ ಅಲ್ಲ ಅಂತ ಹೇಳಿದ್ದಾರೆ. ಸಿಎಂನ ಈ ವೈರಾಗ್ಯದ ಮಾತಿನ ಮರ್ಮ ಸಾಕಷ್ಟು ವಿಶ್ಲೇಷಣೆಗೆ ಎಡೆಮಾಡಿಕೊಟ್ಟಿದೆ. ರಾಜಕೀಯ ಶಾಶ್ವತವಲ್ಲ ಎಂದ ಸಿಎಂ ಹೇಳಿಕೆಗೆ ಧ್ವನಿಗೂಡಿಸಿರುವ ಸಿಎಂ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಯಾವತ್ತಿದ್ರೂ ಅಧಿಕಾರ ಬಿಡಬೇಕು ಅಂತ ಹೇಳಿದ್ದಾರೆ. ಆದರೆ 30 ತಿಂಗಳಿಗೂ ಮೊದಲು ಬದಲಾಗಬಹುದು ಅನ್ನೋ ಮಾತು ಕುತೂಹಲ ಮೂಡಿಸಿದೆ. ಇನ್ನು ಸತೀಶ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಡಿಕೆಶಿ, ನಾಯಕರ ಮಾತಿಗೆ ನಾನು ವಕ್ತಾರನಲ್ಲ ಅಂತ ಹೇಳಿದ್ದಾರೆ. ಅದು ಯಾವಾಗಾರು ಬಿಡ್ಲೇಬೇಕಲ್ಲ, ಇನ್ನು 10 ವರ್ಷದ ನಂತರ ಬಿಡ್ಲೇಬೇಕು, ಯಾವಾಗಾರು ಬಿಡ್ಲೇಬೇಕು, ಶಾಶ್ವತ ಅಲ್ಲ. ಸೊ ಅದು ಯಾವಾಗ ಅನ್ನೋದು ಹೈಕಮಾಂಡ್ ತೀರ್ಮಾನ ಅಲ್ಲ. ಮಾನಸಿಕವಾಗಿ ಅಂತ ಹೇಳಿಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳಿಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ನಂತರ ಬಿಡಬೇಕು. ಹಾಗೇನು ಇನ್ನೊಂದ್ಸರಿ ಯಾರು ಬಿಡ್ಲೇಬೇಕು, ಯಾವಾಗ ಬಿಡ್ಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. ನಾವು ಹೇಳೋ ಉದ್ದೇಶ ಯಾವಾಗ ಒಂದಷ್ಟು ಬಿಡ್ಲೇಬೇಕು. ಇನ್ನು 10 ಸಾರಿ ಯಾರ ಮುಖ್ಯಮಂತ್ರಿ ಬಿಡ್ಲೇಬೇಕಲ್ಲ. ಅದನ್ನ I don't want to comment on our leaders' crowd. I am a spokesman for myself and the party. That's all. ನಾನು ಚೀಫ್ ಮಿನಿಸ್ಟರ್ ವಿಚಾರ ಬೇರೆ ವಿಚಾರ. ಯಾರಿಗೆ ನಿಮಗೆ ಮಾತಾಡ್ತಾರೆ ಅವ್ರವ್ರ ಹತ್ರನೇ ಕ್ವಶನ್ ಕೇಳಿದ್ರೆ ಅವ್ರವ್ರ ಉತ್ತರ ಕೊಡ್ತಾರೆ ಹೊರತು ನಾನು ಯಾರಿಗೂ ಉತ್ತರ ಕೊಡಕ್ಕೆ ಹೋಗುದಿಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೀಗತನ ಎಂದ ರಾಜಣ್ಣಗೆ ಡಿಕೆಶಿ ಟಾಂಗ್. ಮಾಜಿ ಸಚಿವ ಕೆಎನ್ ರಾಜಣ್ಣ ಸಿಎಂ ಡಿಸಿಎಂರ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೀಗತನ ಮಾಡಿದಂತೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆಶಿ, ಮುಖ್ಯಮಂತ್ರಿ ಕೂಡ ರಾಜಣ್ಣರ ಮನೆಗೆ ಹೋಗಿದ್ರಲ್ಲ, ನಾನು ರಾಜಣ್ಣರ ಬರ್ತ್ಡೇಗೆ ಹೋಗಿದ್ನಲ್ಲ, ನಮ್ಮದು ಬೀಗತನಾನೇ ಅಂತ ಹೇಳಿದ್ದಾರೆ. ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ, ಇವು ಹೆಂಗೆ ಅಂದರೆ ಬೀಗತನ ಮಾಡ್ದಂಗೆ ಮೊದಲು ಹೆಣ್ಣು ನೋಡೋಕೆ ಹೋಗ್ತಾರೆ. ಫಸ್ಟು ಹೆಣ್ಣು ನೋಡ್ಕೊಂಡು ಬರ್ತಾರೆ. ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡೋಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ಚೀಫ್ ಮಿನಿಸ್ಟ್ರು ರಾಜಣ್ಣವ್ರ ಮನೆಗೆ ಹೋಗಿದ್ರಲ್ಲ, ನಾನು ರಾಜಣ್ಣವ್ರ ಬರ್ತ್ಡೇ ಹೋಗಿದ್ನಲ್ಲ, ನಮ್ದು ಬಿಗಿಸ್ತಾನೆ ತಾನೆ. ಸಿಎಂ ಸಿದ್ದರಾಮಯ್ಯರ ವೈರಾಗ್ಯದ ಮಾತುಗಳು ಬಿಜೆಪಿಗೆ ಆಹಾರವಾಗಿದೆ. ಮುಖ್ಯಮಂತ್ರಿ ರಾಜೀನಾಮೆ ಸನ್ನಿಹಿತ ಅಂತ ಗೋವಿಂದ ಕಾರಜೋಳ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯನವ್ರು ನಿನ್ನೆ ಬೇಳೂರು ಗೋಪಾಲಕೃಷ್ಣ ಅವರು ವಿಧಾನಸೌಧದಲ್ಲಿ ಭೇಟಿ ಆದಾಗ ಅವರು ಆಡಿದಂಥ ಮಾತುಗಳನ್ನ ನೋಡಿದ್ರೆ ಖಂಡಿತವಾಗಿಯೂ ಅವರು ಜನವರಿಯಲ್ಲಿ ರಾಜೀನಾಮೆ ಕೊಡಬಹುದು ಅಂತ ಹೇಳಿ ಅನಿಸ್ತಾ ಇದೆ. ಮತ್ತೊಂದೆಡೆ ರಾಜಕೀಯ ಶಾಶ್ವತ ಅಲ್ಲ ಎಂಬ ಸಿಎಂ ಮಾತನ್ನ ಕೈ ನಾಯಕರು ಸಮರ್ಥಿಸಿಕೊಂಡಿದ್ದು, ಇದು ಸಹಜವಾಗಿ ಹೇಳಿರೋದು, ಬೇರೆ ಅರ್ಥ ಕಲ್ಪಿಸಬೇಕಾಗಿಲ್ಲ ಎಂದಿದ್ದಾರೆ. ಅದು ಯಾವ ಅರ್ಥ? ಅದು ಸತ್ಯ ಇರೋದು. ನಾನು ಹೇಳ್ತೀನಿ, ರಾಜಕೀಯ ಶಾಶ್ವತ ಅಲ್ಲ, ನಮ್ಮನೆ ಆಸ್ತಿನೂ ಅಲ್ಲ. ಅದು ಆ ಮಾತನ್ನು ಹೇಳಿ ತಪ್ಪೇನಿದೆ. ಅದರ ಅರ್ಥ ಏನು? ರಾಜಕೀಯ ಅಲ್ಲ, ಮನುಷ್ಯನ ಜೀವನವೇ ಶಾಶ್ವತ ಅಲ್ಲ. ವೈರಾಗ್ಯ ಅಂತಲ್ಲ. ನೋ 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 ನಾಟ್ ಅದೆಲ್ಲ ಇಲ್ಲ. ಇದು ಸತ್ಯ ಪರಿಸ್ಥಿತಿ. ನಾನು ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲಪ್ಪ. ನಾನೇ ಹೇಳ್ತೀನಿ, ಮುಖ್ಯಮಂತ್ರಿ ಬಿಟ್ಬಿಡಿ. ಆ್ಯಸ್ ಎ ಮುಖ್ಯಮಂತ್ರಿ ಭಾಳ ದೊಡ್ಡ ಸ್ಥಾನ. ಆ್ಯಸ್ ಎ ಮಿನಿಸ್ಟರ್ ನಾನೇ ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ. ನನ್ನ ಪ್ರಕಾರ ನಮ್ಮ MLA ಅವರು ಅದನ್ನೇ ಹೇಳ್ತಾರೆ, ಯಾರು ಅಧಿಕಾರ ಶಾಶ್ವತ ಅಲ್ಲ. ಎಲ್ಲಿ ತನಕ ಜನಗಳ ಆಶೀರ್ವಾದ ಇರ್ತದೆ ಅಲ್ಲಿ ತನಕ ಅಧಿಕಾರದಲ್ಲಿ ಇರ್ತೀವಿ. ನೋ ಅದನ್ನ ನೋಡಿದೆ ಗೋಪಾಲಣ್ಣವರು, ನಾವು ಮಾತಾಡಿದ್ವಿ, ನಿನ್ನೆ ಜೊತೆಗೇನೆ ಇದ್ವಿ. ಇಲ್ಲ ಅವ್ರ ಪಾಪ ಸ್ವಾಭಾವಿಕವಾಗಿ ಕೇಳಿದ್ರು ಮೊದಲ, ನನಗೆ ಹಿಂಗೆ ಕೇಳಿದ್ರು ಮಾಧ್ಯಮದವರು, ಅದನ್ನು ಭಾಳ ಬೇರೆ ರೀತಿ ಅರ್ಥ ತಗೊಳ್ತಕ್ಕಂಥದ್ದು ಪ್ರಶ್ನೆನೇ ಬರಲ್ಲ ಅಂತ ಹೇಳಿ ಅವರೇ ಹೇಳಿದರು. ನಾನು ಹೇಳಿಲ್ಲ. ಆಮೇಲೆ ಮಾಧ್ಯಮದಲ್ಲಿ ಪಾಪ ಅವರು ಕೂಡ ಮಾತಾಡಿ ಅದನ್ನ ಹೇಳಿದ್ದಾರೆ. ಸೊ ಅದನ್ನ ಬೇರೆ ರೀತಿ ಅರ್ಥ ತಗೊಳ್ಳೋದು ಬೇಡ. ಹಾಗೆ ಆ ಇದರೊಳಗೆ ಇಲ್ಲ, ಅದು ಮುಖ್ಯಮಂತ್ರಿಗಳು ಸಹಜವಾಗಿ ಯಾರ ಹತ್ರನೂ ಮಾತಾಡಿರ್ತಕ್ಕಂಥದ್ದು ಅಷ್ಟೇ ಹೊರತು ಅದಕ್ಕೇನು ಮಹತ್ವ ಕೊಡುವಂಥದ್ದಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಸದ್ಯ ಅಧಿವೇಶನ ಮುಗಿದ ಬಳಿಕ ಕುರ್ಚಿ ಕಿತ್ತಾಟ ದೆಹಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಇದರ ನಡುವೆ ರಾಜಕೀಯ ಶಾಶ್ವತ ಅಲ್ಲ ಎಂದಿರುವ ಸಿಎಂ ಮಾತು ಚರ್ಚೆ ಹುಟ್ಟು ಹಾಕಿದೆ.
ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.